ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಾಡ್ಲೆ ಕುಮಾರ್ ಸ್ಟೋರ್. ಸ್ನೇಹಿತರೆ, ನಾನಿವತ್ತು ನಿಮಗೆ ಬೆಂಗಳೂರಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗಾರ್ಡನ್ಗೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತಿದ್ದೀನಿ. ಸೊ ಇದಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಸದಾನಂದ ನಗರದಲ್ಲಿ. ಸೊ ಏನಪ್ಪ ವಿಶೇಷತೆ ಅಂತಂದರೆ, ಇವತ್ತು ನಾನು ನಿಮಗೆ ತೋರಿಸೋಕೊಟ್ಟಿರೋದು ಟೆರೆಸ್ ಗಾರ್ಡನಿಂಗ್. ಸ್ನೇಹಿತರೆ, ಈ ನಾವು ಟೆರೆಸ್ ಗಾರ್ಡನಿಂಗ್ ಅಂತ ಏನು ಹೇಳ್ತೀವಿ, ಅದನ್ನು ಇಲ್ಲಿ ಜಾಸ್ಮಿನ್ ಅವರು ಒಂದು ಅತ್ಯುತ್ತಮವಾಗಿ ಅದನ್ನು ನಿರ್ವಹಿಸಿ ಅದನ್ನು ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಈ ಒಂದು ತಾರಸಿ ತೋಟದಲ್ಲಿ ನಿಮಗೆ 200ಕ್ಕೂ ಅತಿ ಹೆಚ್ಚು ವಿವಿಧವಾದಂಥ ಸಸ್ಯಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಬನ್ನಿ, ನಾನು ನಿಮಗೆ ಇಲ್ಲಿರ್ತಕ್ಕಂಥ ತಾರಸಿ ತೋಟನ ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ಇದು ಇವರ ಮನೆ. ಬನ್ನಿ ಒಳಗಡೆ ಹೋಗೋಣ. ಸೊ ಟೆರೆಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡೋಣ. ಸೊ ಸ್ಟೇರ್ ಕೇಸ್ನ ಹತ್ಕೊಂಡು ಅವರ ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಇದು ಅವರ ಟೆರೆಸ್ ಗಾರ್ಡನ್. ಸೊ ಬನ್ನಿ, ಇಲ್ಲಿರ್ತಕ್ಕಂಥ ವಿವಿಧವಾದಂಥ ಸಸ್ಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೆಲ್ಲ ವೆರೈಟೀಸ್ ಇದೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ಈ ದೃಶ್ಯಗಳಲ್ಲಿ ನೀವೇನೆಲ್ಲ ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಹಣ್ಣು ತರಕಾರಿಗಳು ಬೆಳೆದಿರ್ತಕ್ಕಂಥದ್ದು ಈ ಒಂದು ಮನೆಯ ಟೆರೆಸ್ನ ಮೇಲೆ. ಹೌದು ಸ್ನೇಹಿತರೆ, ಸೊ ಈ ಎಲ್ಲ ಹಣ್ಣು ತರಕಾರಿಗಳೇನಿದ್ದಾವೆ ಎಲ್ಲ ಒಂದು ಆರ್ಗ್ಯಾನಿಕಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣು ತರಕಾರಿಗಳು ಅನ್ನೋದು ಇನ್ನೊಂದು ವಿಶೇಷ. ಸೊ ನೀವು ತರಕಾರಿಗಳಲ್ಲಿ ನೋಡ್ಬೋದು, ಕ್ಯಾರೆಟು, ಬದನೆಕಾಯಿ, ಬೆಂಡೆಕಾಯಿ, ಕೋಸು, ಹಾಗೆ ಬೀನ್ಸು, ಮೆಣಸಿನಕಾಯಿ, ಸೋರೆಕಾಯಿ, ಹಾಗೆ ಗೆಡ್ಡೆಗೆಣಸು, ಇನ್ನೂ ಹಲವಾರು ತರಕಾರಿಗಳನ್ನ ಬೆಳೆದಿದ್ದಾರೆ. ಹಾಗೆ ಹಣ್ಣುಗಳಲ್ಲಿ ಬಂದರೆ ಸೇಬಿನ ಹಣ್ಣು, ದ್ರಾಕ್ಷಿ, ಪೈನಾಪಲ್ಲು, ಪರಂಗಿ ಹಣ್ಣು, ಸೀಬೆಹಣ್ಣು, ಸಪೋಟ, ಮಾವು, ಬಾಳೆಹಣ್ಣು, ಹೀಗೆ ಹಲವು ಹಣ್ಣುಗಳನ್ನು ಕೂಡ ಅವರು ಬೆಳೆದಿದ್ದಾರೆ. ಹಾಗೂ ಸೊಪ್ಪುಗಳು, ಹಾಗೆ ಒಂದಷ್ಟು ಶೋ ಗಿಡಗಳನ್ನು ಕೂಡ ಇಲ್ಲಿ ಅವರು ಬೆಳೆದಿದ್ದಾರೆ. ಸೊ ಜಾಸ್ಮಿನ್ ಫರ್ನಾಂಡಿಸ್ ಅವರಿಗೆ ಈಗ ಆಲ್ರೆಡಿ 64 ವರ್ಷಗಳು ಕಳೆದಿದೆ. ಸೊ ಅವ್ರಿಗಿರ್ತಕ್ಕಂಥ ಒಂದು ಸಸ್ಯಗಳ ಮೇಲೆ ಇರ್ತಕ್ಕಂಥ ಪ್ರೀತಿ, ಜೊತೆಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ತರಕಾರಿಗಳು, ಹಣ್ಣುಗಳನ್ನ ಬೆಳಿಬೇಕು ಅನ್ನೋದು ಅವರ ಒಂದು ಉದ್ದೇಶದಿಂದ ಈ ಎಲ್ಲ ಒಂದು ಸಸ್ಯಗಳನ್ನ ಅವರು ಬೆಳೆಸಿದ್ದಾರೆ ಅವರ ಒಂದು ಮನೆಯ ಟೆರೆಸ್ನ ಮೇಲೆ. ಸೊ ಅವರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಈ ವಿಡಿಯೋನ ಮುಂದುವರಿಸ್ತೀವಿ. ಗೈಸ್, ನೋಡ್ತಾ ಇದ್ದೀರಲ್ಲ, ಈ ಒಂದು ತಾರಸಿ ತೋಟದಲ್ಲಿ ಏನೆಲ್ಲ ಬೆಳೆದಿದ್ದಾರೆ ಅಂತ ನೀವು ಕನ್ನಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ತಾರಸಿ ತೋಟ ಏನಿದೆ ಅಂತೀವಿ ನಾವು ಟೆರೆಸ್ ಗಾರ್ಡನಿಂಗಲ್ಲಿ, ಇದು 2000 ಸ್ಕ್ವೇರ್ ಫೀಟಲ್ಲಿ ಇರ್ತಕ್ಕಂಥ ತಾರಸಿ ತೋಟ ಇದು. ಸೊ ಬನ್ನಿ, ಕ್ವಿಕ್ಕಾಗಿ ನಾನು ನಿಮಗೆ ರೌಂಡ್ ಅಪ್ ಮಾಡಿ ತೋರಿಸ್ತೀನಿ ಏನೆಲ್ಲ ಅವೈಲಬಿಲಿಟಿ ಇದೆ ಈ ಒಂದು ತಾರಸಿ ತೋಟದಲ್ಲಿ. ಸೊ ಇದು ನೋಡ್ತಾ ಇರ್ಬೋದು, ನಮ್ಮ ಊರ ಕಡೆ ಎಲ್ಲ ಹೇಳ್ತೀವಲ್ಲ ಜ್ಯೂಸ್ ಹಣ್ಣು ಅಂತೇಳಿ ಬಳ್ಳಿ. ಸೊ ಹಬ್ಬತ್ತಲ್ಲ ಮನೆಗೆಲ್ಲ, ಸೊ ಅದು ಇದು. ಸೊ ಇದು ನಮಗೆ ಮೆಣಸಿನಕಾಯಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಮೆಣಸಿನಕಾಯಿ, ಸ್ಮಾಲ್ ಮೆಣಸಿನಕಾಯಿ ಎಲ್ಲ ಇದೆಯಲ್ಲ. ಸೊ ಅದು ಅಗೇನ್ ದಿಸ್ ಇಸ್ ದ ಜಾಸ್ಮಿನ್ ಮೀನ್ಸ್ ನಮಗೆ ನಮ್ಮ ಮಲ್ಲಿಗೆ ಅಂತೀವಲ್ಲ, ಸೊ ಮಲ್ಲಿಗೆ. ಸೊ ಅಗೇನ್ ನಮ್ಮ ಇದು ಬಂದುಬಿಟ್ಟು ದಿಸ್ ಈಸ್ ಇದು ಬಂದುಬಿಟ್ಟು ಅಲೋವೆರಾ. ಸೊ ಅಲೋವೆರಾ ನಾವು ಯೂಶ್ವಲಿ ಯೂಸ್ ಮಾಡ್ತೀವಿ ಮೆಡಿಕಲಿ. ಇದೊಂಥರದ ಹೂವು ಇದು. ಸೊ ಅಗೇನ್ ಸೊ ಇದು ಬಂದ್ಬಿಟ್ಟು ನಮಗೆ ಸ್ಪೈಸಿ ಗೋವಾ ಅಂತಾರೆ ಇಂಗ್ಲೀಷಲ್ಲಿ. ಇದು ನಾವು ಸೀಬೆಕಾಯಿ ಅಂತೀವಲ್ಲ, ಸೊ ಸೀಬೆಕಾಯಿ ಇದು ಇನ್ನೂ ಈಚು. ಸೊ ಇದು ಮುಂದೆ ಬೆಳೆದ ಮೇಲೆ ದೊಡ್ಡದಾಗ್ತಾಯಿದೆ. ಸದ್ಯಕ್ಕೆ ಇದು ಇನ್ನೂ ಈಚು. ಸೊ ಇವೆಲ್ಲ ಸ್ಪೆಷಲ್ ಒಂದಷ್ಟು ಪ್ಲ್ಯಾಂಟ್ಸ್ಗಳು, ಅಂದರೆ ಶೋಗೆ ಯೂಸ್ ಮಾಡ್ತಕ್ಕಂಥ ಪ್ಲ್ಯಾಂಟ್ಗಳೆಲ್ಲ ಇದ್ದಾವೆ ಇಲ್ಲಿ. ಆ್ಯಂಡ್ ಅಗೇನ್ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಇವರು ತರಕಾರಿ ಬೆಳೆದಿದ್ದಾರೆ. ಹೂಕೋಸು, ಗೆಡ್ಡೆಕೋಸು, ಲೈಕ್ ದಟ್ ಎಲ್ಲ ಥರದ ಕೋಸುಗಳು ಆ ಥರದ್ದೆಲ್ಲ ಇಲ್ಲಿ ಬೆಳೆದಿದ್ದಾರೆ. ಆ್ಯಂಡ್ ಅಗೈನ್ ಇದು ಬಂದ್ಬಿಟ್ಟು ನಿಮಗೆ ಚೆರಿ ಹಣ್ಣು. ಸೊ ಈ ಚೆರಿ ಹಣ್ಣು ಕೂಡ ಇವರು ಬೆಳೆದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ, ನೋಡ್ಬೋದು ನೀವು. ಆ್ಯಂಡ್ ಅಗೈನ್ ನೀವು ಇಲ್ಲಿಗೆ ಬರ್ತಾ ಇದ್ದರೆ, ಸೊ ಇಲ್ಲಿ ನಿಮಗೆ ಸೀಬೆಕಾಯಿ ಇದೆ. ಆ್ಯಂಡ್ ಅಗೈನ್ ನಿಮಗೆ ಇಲ್ಲಿ ಯಾವುದೋ ಕೋಸುಗಳದ್ದೆಲ್ಲ ಇದೆ, ಅಂದರೆ ತರಕಾರಿಗಳದ್ದು ರಿಲೇಟೆಡ್ಡು. ಮತ್ತು ಇದು ನಮಗೆ ಬೇಕಾಗಿರ್ತಕ್ಕಂಥ ಕಾಳುಮೆಣಸು. ಸೊ ಕಾಳುಮೆಣಸಿನ ಒಂದು ಗಿಡ ಕೂಡ ಇಲ್ಲಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಕರಿಬೇವು ಸೊಪ್ಪು. ಸೊ ಕರಿಬೇವು ಸೊಪ್ಪು ಕೂಡ ಅವೈಲಬಿಲಿಟಿ ಇದೆ. ಆ್ಯಂಡ್ ಅಗೈನ್ ನಮಗೆ ದ್ರಾಕ್ಷಿ ಹಣ್ಣು. ಸೊ ಇದು ಬಂದುಬಿಟ್ಟು ಇದ್ರ ದ್ರಾಕ್ಷಿ ಬಳ್ಳಿ ಇದು. ಸೊ ಇಲ್ಲಿ ನೋಡಿ, ದ್ರಾಕ್ಷಿ ಹಣ್ಣು ಇವರು ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ನಾವು ಒಂದ್ಸಲ ತಿನ್ಬೋದು ಹೇಗಿದೆ ಅಂತ. ಆರ್ಗ್ಯಾನಿಕಲಿ ಬೆಳೆದಿದ್ದಾರೆ. ಸಖತ್ತಾಗಿದೆ. ಇನ್ನೊಂದು ಸಲ ಈ ಒಂದು ತಾರಸಿ ತೋಟಕ್ಕೆ ಬರ್ಬೋದು. ಆ್ಯಂಡ್ ಅಗೇನ್ ದಿಸ್ ಇಸ್ ದ ಸೋರೆಕಾಯಿ. ಸೊ ಎಷ್ಟು ದೊಡ್ಡದಿದೆ ನೋಡ್ಬೋದು ಸೋರೆಕಾಯಿ, ತುಂಬ ಚೆನ್ನಾಗಿದೆ.
ಅದು ಹೆಂಗೆ ನಿಮ್ಗೊಂದು ವಿಶೇಷತೆ ಅಂತಂದರೆ ಈ ಒಂದು ಮೆಣಸಿನ್ಕಾಯಿ ಮುಗಿಲು ಮೆಣಸು. ಸೊ ಇದನ್ನ ನಾವು ಮುಗಿಲು ಮೆಣಸು ಅಂತ ಕರೀತಾರೆ. ಇದು ಅಟ್ಲೀಸ್ಟು ಅರ್ಧ ಇಂಚು ಇಲ್ಲ, ಇದು ತುಂಬ ಅಂದರೆ ತುಂಬ ಸಣ್ಣದಾಗಿದೆ, ಮತ್ತು ನೋಡೋಕ್ಕೆ ಇಷ್ಟು ಚೋಟ ಇದ್ದರೂ ಕೂಡ ತುಂಬ ಖಾರವಾಗಿರುತ್ತೆ. ಸೊ ನಾವು ಚೋಟ್ ಮೆಣಸಿನ್ಕಾಯಿ ಅಂತೀವಲ್ಲ, ದಿಸ್ ದ ಚೋಟ್ ಮೆಣಸಿನ್ಕಾಯಿ. ಆ್ಯಂಡ್ ಅಗೇನ್ ನೀವು ಹಿಂಗೆ ಬಂದರೆ ಇಲ್ಲಿ ನಾವು ನೋಡ್ಬೋದು ಚಕೋತ ಹಣ್ಣು. ಆ್ಯಂಡ್ ಅಗೇನ್ ಇದು ದೊಡ್ಡ ಸೋರೆಕಾಯಿ ಇದೆ. ಏನಪ್ಪ ಅಂದರೆ ಈ ಜಾಗದಲ್ಲಿ ನಮಗೆ ವೆರೈಟಿ ಎಲ್ಲ ಒಂದು ಸಸ್ಯಗಳು ಸಿಗುತ್ತೆ. ಸೊ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ವೀಳ್ಯದೆಲೆ ಕೂಡ ಇದೆ. ಸೊ ವೀಳ್ಯದೆಲೆ, ಸೊ ನಾವು ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ, ಸೊ ಒಂದು ತಾರಸಿ ತೋಟದಲ್ಲಿ ಇಷ್ಟೆಲ್ಲ ಬೆಳಿಬೋದಾ ಗುರು ಅಂಥೇಳಿ ಆಶ್ಚರ್ಯ ಪಡ್ತಾರೆ. ಸೊ ನಾವು ಆಶ್ಚರ್ಯ ಪಟ್ವಿ. ಸೊ 200+ ವೆರೈಟಿ ಒಂದು ತಾರಸಿ ತೋಟದಲ್ಲಿ ಇದೆಯಾ, ಟೆರೆಸಲ್ಲಿ ಇವರೆಲ್ಲ ಗಾರ್ಡನಿಂಗ್ ಮಾಡಿದಾರ ಅಂತ ನಮಗೆ ಒಂದು ಸ್ವಲ್ಪ ಡೌಟ್ ಆಯಿತು. ಅಂಡೆಗೆ ನಾನು ಬಂದು ನೋಡಿದಾಗ ಶಾಕ್ ಆದೆ. ಏನಿದು ಇಷ್ಟೊಂದೆಲ್ಲ ಬೆಳೆದಿದ್ದಾರಲ್ಲ ಅಂಥೇಳಿ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ, ಆರ್ಗ್ಯಾನಿಕಲ್ಲಿ ಬೆಳೆದಿದ್ದಾರೆ, ಒಂದು ಪಾರ್ಟ್ ಆಫ್ ಆರ್ಗ್ಯಾನಿಕ್ಸ್ ಅಂತೇಳಿದು. ಸೊ ಆ್ಯಂಡ್ ಅಗೇನ್ ನೋಡ್ಬೋದು ಇಲ್ಲಿ ನಿಮಗೆ, ಇಲ್ಲಿ ನೋಡಿ ನಮ್ಮ ಸೀಬೆ ಮರ ಇದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಈಗ. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ದ ನೀಮ್, ಅಂದರೆ ನಾವು ಇದೇನು ಹೇಳ್ತೀವಿ ನಮ್ಮ ಅದು ಬೇವಿನ ಮರ. ಸೊ ಬೇವಿನ ಮರ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಅಲ್ಲಿ ನೋಡಿದ್ರೆ ತೊಂಡೆಕಾಯಿ, ಇಲ್ಲಿ ನೋಡಿದ್ರೆ ಬಾಳೆಹಣ್ಣು, ಇದು ಬಂದ್ಬಿಟ್ಟು ಸ್ಟಾರ್ ಫ್ರೂಟ್ಸು. ಸೊ ಸ್ಟಾರ್ ಫ್ರೂಟ್ಸ್ ಇದು ಅಗೇನ್ ಕರಿಬೇವು, ಜೊತೆಗೆ ಇದೆಲ್ಲ ಸಣ್ಣ ಪುಟ್ಟ, ಇದು ಮ್ಯಾಂಗೋ. ಸೊ ನಮ್ಮ ಮಾವಿನ ಮರ ಇದು. ನಮ್ಮ ಜೊತೆ ಜಾಸ್ಮಿನ್ ಮೇಡಮ್ ಅವರಿದ್ದಾರೆ. ಸೊ ಅವ್ರನ್ನೂ ಮಾತಾಡಿಸ್ತೀನಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಅವ್ರಿಗೆ ಕನ್ನಡ ಬರಲ್ಲ. ಸೊ ಅವರು ಇಂಗ್ಲೀಷ್ನಲ್ಲೇ ಮ್ಯಾಕ್ಸಿಮಮ್ ಮ್ಯಾನೇಜ್ ಮಾಡ್ತಾರೆ. ಸೊ ದಯವಿಟ್ಟು ಸಹಕರಿಸಿ. ಸೊ ಯಾಕಪ್ಪ ಇವನು ಇಂಗ್ಲೀಷಲ್ಲಿ ಮಾಡಿಸ್ತಾ ಇದ್ದಾನೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸೊ ಅವ್ರಿಗೆ ಕಂಪ್ಲೀಟ್ ಕನ್ನಡ ಬರಲ್ಲ, ಹಾಗಾಗಿ ಮ್ಯಾಕ್ಸಿಮಮ್ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಮ್ಯಾಮ್ ನಮಸ್ತೆ. ನಮಸ್ತೆ ಕುಮಾರ್. ಹಾಂ ಮೇಡಮ್, ಈ ಒಂದು ಗಾರ್ಡನ್ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? I would like to explain about my little garden here on the terrace because I cannot live without plants. So wherever there is space and whatever available, I just make use of to grow greens, and that also organically. And so little by little I have done this. By seeing this you may get scared, oh we cannot do it. No, it is not that. I have started little by little and it has come to this. Today I don't buy vegetables, I don't buy fruits, I don't buy mince, I don't buy anything from outside because I strongly believe that I am paying for poison if I buy it from outside. So now I can just point out what all items I have, and if this will motivate you, each one of you, it will be very, very good because my main intention is to motivate people, not for sale and things like that, not even publicity, much of publicity. People who have known me, they have come, seen, and they have spread the news. Otherwise, I believe in preaching without preaching. This is Chiku. Okay. Now in Kannada we called sapota. Sapota in Malayalam also. Sapota. This is pineapple. Which one? Oh, this is pineapple. Yes. That's nice. Last year I had it. And Okay. this is orchid. Orchid. Yeah. This is seen in jungle and all that, no? Yeah. No. This is coffee. Coffee. No. Okay. And this is mint. Mint. It's not pudina. Okay. It's a spearmint. It is very good for tea and all. And this is pomelo again, pomelo tree. And my favorite tree is here. This was a challenge for me to bring it up. This tree, no? This is my favorite apple tree. Because many people told me that you will not be able to. Even after planting, they said you will not get an apple in this. Okay. I said I'll see. And I challenged, I really got it. Okay. ಗೈಸ್ ನೋಡ್ತಾ ಇದ್ದೀರಲ್ಲ, ಇದು ಒಂದು ಆ್ಯಪಲ್ ಮರ ಇದು. ಸೊ ಮೇಡಮ್ಗೆ ಹೇಳ್ತಿದ್ರಂತೆ ಇದೊಂದು ಪ್ಲ್ಯಾಂಟ್ ಮಾಡಬೇಕಾದ್ರೆ ನೀವು ಇದರಲ್ಲಿ ಆ್ಯಪಲ್ನ ಪಡ್ಕೊಳಕ್ಕಾಗಲ್ಲ ಅಂತ. ಬಟ್ ಮೇಡಮ್ ಅದನ್ನು ಚಾಲೆಂಜ್ ಥರ ತೊಗೊಂಡು ನೋಡೋಣ ಏನಾಗುತ್ತೆ ಮಾಡ್ತೀನಿ ಅಂಥೇಳಿ ಇದನ್ನು ಮಾಡಿದ್ದಾರೆ. ಸೊ ಆ್ಯಪಲ್ ಟ್ರೀ ಟೆರಸ್ ಮೇಲೆ ತುಂಬ ವಿಶೇಷ ಇದು. And this is beans. See, already it's come. This is what I told you. ಬೀನ್ಸ್. And this is again another variety. This is called bridal bouquet. Bridal It's bouquet. a very beautiful flower. Okay. It will come in bunches like this. Okay. White flowers. Okay. In the seasonal Seasonal flowering. it is, yeah. It's just before rain it will start. Yeah. By rain it will. Ah. This is another pomegranate. It is red one.
Red pomegranate. See here also. Pomegranates. Yeah. And this is again another variety of water apple. Water apple. Water apple. Okay. Water apple. It looks like pears. Shape Oh. is like pear. This is nimbu. Okay. See. Nimbe hannu. Nimbe ಹಣ್ಣು. This is a special nimbe hannu. We Where call it Italian lemon. Italian lemon. Yeah. Then come we go up. ಸ್ಟಾರ್ ಫ್ರೂಟ್ಸ್ ಅಲ್ಲ? Yeah, star fruit. ಸೊ ಗೈಸ್ ನೋಡಿ ಇಲ್ಲಿ ಸ್ಟಾರ್ ಫ್ರೂಟ್ಸ್ ಇಲ್ಲಿದೆ. I have So, 3 ತುಂಬಾ plants ಚೆನ್ನಾಗಿ of ಬಂದಿದೆ. star fruit because it's always gives fruit. This is sweet lemon. Now it is not there. It's not. This is another orange. You can eat the whole thing. No need to throw anything. ಹೌದಾ? It will be this big and very sweet. Sweet Fine. orange it is. These are all plants for sapling. Papaya, beans. This is also star fruit. ಸ್ಟಾರ್ ಫ್ರೂಟ್ಸ್. Yeah. ಓಕೆ. There are fruits in there. And roses. These are vegetables, seasonal vegetables. This is actually biogas. We feed all the waste, cow dung, cow urine, jaggery, curd, all these things into it. And then I get slurry. This is slurry, ಓಕೆ. which is Where is used slurry? for yesterday I showed you in the shop. See, I'll show you. This is like a tea, no? See. And no smell, nothing in this. ಓಕೆ. That is why it is slurry. Good processing. ಓಕೆ. No ಸ್ಲರ್ರಿ. sting, nothing. ಓಕೆ. So this will be added. I mean, water will be added to this, and then Okay. we sprinkle for all the plants. Just- ಓಕೆ. How it will work, madam? Eh? The pot, this plant? This I purchased. Okay. This plant. And then How it will works? it works inside, no? It will decompose it, and Okay. then the slurry comes out, and you Okay. get gas also. I am not using the gas, so I just let it go. Okay. I don't need gas. I have no provision to use it down. ವೇಸ್ಟ್ ಎಲ್ಲ ಇಲ್ಲೇ ಹಾಕೋದ ಮೇಡಮ್ ಅದಕ್ಕೆ? Waste cow dung, cow urine, whatever I get, ಓಕೆ. whenever I get. I have an apron, but I didn't bring apron. ಸೊ ಜೊತೆಗೆ ನಿಮ್ಗೊಂದು ವಿಷಯ ಏನಪ್ಪ ಅಂತಂದರೆ ಈ ಟೆರೆಸ್ ಗಾರ್ಡನಿಂಗಲ್ಲಿ ಸೊ ಮೇಡಮ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡೋಕ್ಕೆ ರೆಡಿ ಇದ್ದಾರೆ. ಸೊ ಅವರು ಒಂದಷ್ಟು ಟ್ರೈನಿಂಗ್ ಕ್ಲಾಸ್ನ ಅಟೆಂಡ್ ಮಾಡ್ತಾರೆ. ಸೊ ಆರ್ಗ್ಯಾನಿಕಲಿ ಇದನ್ನೆಲ್ಲ ಯಾವ ಥರ ಬೆಳಿಬೇಕು ಅಂಥೇಳಿ ಅವರು ಒಂದು ಟ್ರೈನಿಂಗ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಟ್ರೈನಿಂಗಲ್ಲಿ ನಿಮಗೆ ಇಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನ ಯಾವ ಥರ ಬೆಳಿಬೇಕು ಟೆರೆಸ್ ಮೇಲೆ ಆರ್ಗ್ಯಾನಿಕಲಿ ವಿತ್ ಹೆಲ್ದಿ ವೇ, ಸೊ ಯಾವ ಥರ ಬೆಳಿಬೇಕು, ಹೆಂಗೆ ಬೆಳಿಬೇಕು, ಏನೆಲ್ಲ ಇರುತ್ತೆ ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಮತ್ತು ಯಾವ ಥರ ಬೆಳಿಬೇಕು, ಅದಕ್ಕೆ ಏನಾದರೂ ರೋಗಗಳು ಬಂದರೆ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಥರದ ಮಾಹಿತಿಗಳನ್ನು ಮೇಡಮ್ ನಿಮಗೆ ಟ್ರೈನಿಂಗ್ ಕ್ಲಾಸಲ್ಲಿ ಕೊಡ್ತಾರೆ. ಸೊ ಟ್ರೈನಿಂಗು ನಿಮ್ಗೆ ಏನಾದರೂ ಆ ಟ್ರೈನಿಂಗಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾವು ಶೇರ್ ಮಾಡಿರ್ತೀವಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ಒಂದು ಟ್ರೈನಿಂಗ್ ಶೆಡ್ಯೂಲ್ನ ನೀವು ಬುಕ್ ಮಾಡ್ಕೋಬೋದು. ಸೊ ರಿಗಾರ್ಡಿಂಗ್ ಟೆರಸ್ ಗಾರ್ಡನಿಂಗ್ ಅಗೇನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಿದೆ ಅದ್ರ ಕಂಪ್ಲೀಟ್ ಮಾಹಿತಿನ ಅವರು ಟ್ರೈನಿಂಗಲ್ಲಿ ಕೊಡ್ತಾರೆ. ಸೊ ಮೇಡಮ್ ಕೂಡ ಒಬ್ಬರು ಟೀಚರ್ ಆಗಿದ್ದರು. ಸೊ ಕಂಪ್ಲೀಟ್ಲಿ ಅವ್ರಿಗೆ ಟೀಚಿಂಗ್ ಬಗ್ಗೆ ತುಂಬ ಪ್ರೊಫೆಷ್ನಲ್ ಇದ್ದಾರೆ. ಸೊ ನೀವು ಈ ಗಾರ್ಡನ್ನು ಕೂಡ ನೋಡ್ಬೋದು ನೀವು ಆ ಕ್ಲಾಸ್ನ ಅಟೆಂಡ್ ಮಾಡಿದ್ರೆ. ಸೊ ಅದಕ್ಕೆ ಒಂದು ರಿಕ್ವೈರ್ಡ್ ಫೀಸ್ ಇರುತ್ತೆ. ಸೊ ಫೀಸ್ನ ಪೇ ಮಾಡಿ ಸೊ ನೀವು ಈ ಒಂದು ಟ್ರೈನಿಂಗ್ ಸೆಷನ್ನ ಅಟೆಂಡ್ ಮಾಡ್ಬೋದು.
ಸೊ ಹಾಗಾಗಿ ನಿಮಗೇನಾದರೂ ಈ ಒಂದು ಟೆರೆಸ್ ಗಾರ್ಡನಿಂಗು ಮತ್ತು ಈ ಬೆಂಗಳೂರಿನಲ್ಲಿ ಈ ಥರ ಒಂದು ಗಾರ್ಡನ್ನ ನೋಡಬೇಕು ಅಂತಂದರೆ ಆಶ್ಚರ್ಯ ಸಂಗತಿನೇ ಸರಿ. ಏಕೆಂದರೆ ಈ ಥರದ ಗಾರ್ಡನ್ಗಳು ಟೆರೆಸ್ ಮೇಲೆ ನಾವೆಲ್ಲೂ ನೋಡಿರೋಕ್ಕಿಲ್ಲ. ಇವನ್ ನಮ್ಮ ಊರುಗಳಲ್ಲಾದರೂ ಹೊಲಗಳಲ್ಲಿ ಈ ಥರದ ದೃಶ್ಯಗಳು ನೋಡಿರ್ತೀವಿ. ಸೊ ಬೆಂಗಳೂರಿನಲ್ಲಿ ಇದು ಮನೆ ಮೇಲೆ ಈ ಥರದ ದೃಶ್ಯಗಳು ತುಂಬ ಅಪರೂಪ. ಸೊ ಬನ್ನಿ ಈ ಒಂದು ಟ್ರೈನಿಂಗ್ ಸೆಷನ್ನ ಅಟೆಂಡ್ ಮಾಡಿ. ಸೊ ನಿಮಗೆ ಒಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Dear friends, if anybody wants any help on organic gardening, farming, balcony, terrace, land, anything, if you come forward, I can conduct a class for you because I have been conducting many classes on this purpose. I even went with horticulture department to give classes for groups. So if anyone is wanting to have, we can have a smaller session in the same building, or else you can contact S. Kumar for details. Okay. I'm in Sadananda Nagar. Okay. Or else you arrange at your own place. If you have any apartment and things like that, you can arrange a group in your offices or company, wherever you are working, and call me there. I can come over with. I have one request from all of you. Whether you attend my class or if you don't come to see my garden, anything, that is okay. But I have one simple request from you all. Don't give your hard-earned money to buy poison for yourself and for your children and for your family. Do a little bit of hard work, be committed a bit, you will be able to produce something in whatever way possible, because you cannot say that everything is impossible. Well, let us not find excuses not to do it, but let us find some excuses to do it. ಓಕೆ, Thank you. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.